ನನಗೆ ಆಧ್ಯಾತ್ಮ ಅರ್ಥ ಆಗ್ತಾ ಇಲ್ಲ, ಜೀವನದ ಸತ್ಯ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು? ಅದಕ್ಕೆ ಕಾರಣ ಜ್ಞಾನ ಕಡಿಮೆ ಇರುತ್ತೆ. ನೋಡಿ, ಜ್ಞಾನನ ಹೇಗೆ ಗಳಿಸೋದು? ಇತ್ತೀಚೆಗೆ ಜ್ಞಾನನ ಪಡೆಯೋದು ಅಂದರೆ ಸ್ವಲ್ಪ ತುಂಬ ಕಷ್ಟದ ವಿಷಯನೇ ಹೇಳಬೇಕು ಅಂತಂದರೆ, ಆದರೆ ಎಲ್ಲರೂ ಓಪನ್ ಮೈಂಡೆಡ್ ಆದರೆ, ನಿಮ್ಮ ಒಂದು ಮನಸ್ಸು ಓಪನ್ ಆಗಿತ್ತು ಅಂದರೆ ನೀವು ಜ್ಞಾನವನ್ನು ಪಡಿಬಹುದು. ಇವಾಗ ಆಧ್ಯಾತ್ಮ ಅಂದ್ಕೂಡಲೇ ನಮಗೆ ಗುರುಗಳು ನೆನಪಿಗೆ ಬರ್ತಾರೆ. ಗುರು ಅಂದರೆ ಏನು? ಅಜ್ಞಾನವನ್ನು ದೂರ ಮಾಡೋನು ಅಂತ. ನೋಡಿ, ಒಬ್ಬ ಗುರು ಮಾತಾಡ್ತಾ ಇರ್ತಾರೆ, ಮುಂದ್ಗಡೆ ಸಾಕಷ್ಟು ಜನ ಇರ್ತಾರೆ. ಅವರಿಗೆ ಎಲ್ರಿಗೂ ಅವ್ರು ಹೇಳಿದ್ದೆಲ್ಲ ಅರ್ಥ ಆಗುತ್ತಾ? ಜ್ಞಾನೋದಯ ಆಗುತ್ತಾ? ಇಲ್ಲ, ಎಲ್ರಿಗೂ ಆಗೋದಿಲ್ಲ. ಕೆಲವೊಬ್ಬರು ಅರ್ಥ ಮಾಡ್ಕೊತಾರೆ. ನೋಡಿ, ಯಾಕೆ ಆಗೋದಿಲ್ಲ ಅಂತಂದರೆ, ಗುರುಗಳು ಏನಾದ್ರು ಹೇಳ್ತಾ ಇದ್ದಾರೆ ಅಂತಂದರೆ ಆ ವಿಷಯಗಳ ಬಗ್ಗೆ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿದಾಗ ಅದರಲ್ಲಿರೋ ಸತ್ಯ ಏನು ಅಂತ ನಮಗೆ ಗೊತ್ತಾಗುತ್ತೆ. ಆ ಒಂದು ಸತ್ಯವನ್ನು ಗ್ರಹಿಸಿದಾಗ ಮಾತ್ರ ನಮಗೆ ಜ್ಞಾನ ಸಿಗುತ್ತೆ. ಆದರೆ ಎಷ್ಟೋ ಜನ ಯೋಚನೆ ಮಾಡೋದಿಲ್ಲ. ನೋಡಿ, ಯಾವುದೋ ಒಂದು ಮಂತ್ರದಿಂದ ಏನೋ ಒಂದು ಮಾಡಿ ಗುರು ಒಬ್ಬರಿಗೆ ಜ್ಞಾನ ತುಂಬ್ತಾನೆ, ಶಕ್ತಿ ತುಂಬ್ತಾನೆ ಅಂದರೆ ಇದು ಅಸಾಧ್ಯ. ವ್ಯಕ್ತಿ ಮೊದಲು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಬೇಕು. ಆ ಒಂದು ವಿಷಯಗಳ ಬಗ್ಗೆ ಆಲೋಚನೆ ಮಾಡಬೇಕು. ಅವನು ಮನಸ್ಸು ಮಾಡಬೇಕು, ಹೌದು ನಾನು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ. ವ್ಯಕ್ತಿ ಮನಸ್ಸು ಮಾಡದ ಹೊರತು ಗುರುಗಳ ಕೈಯಲ್ಲಿ ಏನು ಮಾಡೋಕ್ಕೆ ಆಗೋದಿಲ್ಲ. ಗುರುಗಳು ಹೇಳ್ಬೋದು ಅಷ್ಟೆ. ಹಾಗಾಗಿನೇ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ ಏನು ಅಂದರೆ, ನಮಗೆ ಆಲೋಚನೆ ಮಾಡೋದಕ್ಕೆ ಯಾವುದು ಅಡ್ಡಿಯಾಗಿದೆ? ಯಾವುದು ಅಡ್ಡಿಯಾಗಿದೆ? ನೋಡಿ, ನಾವು ಹುಟ್ಟಿದಾಗ ನಮಗೆ ಈ ಆಧ್ಯಾತ್ಮಿಕ ಸಂಬಂಧಪಟ್ಟ ದೇವರು, ಧರ್ಮ, ನಂಬಿಕೆ, ಪೂಜೆ ಇವುಗಳ ಬಗ್ಗೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಆಲ್ರೆಡಿ ಇವನ್ನೆಲ್ಲ ನಾವು ನಂಬಿರ್ತೀವಿ. ಹೌದು, ಇವೇ ಸತ್ಯ ಅಂತ ನಾವು ಅಂದ್ಕೊಂಡಿರ್ತೀವಿ. ನಾವು ಯಾವಾಗ ಒಂದು ವಿಷಯನ ಆಲ್ರೆಡಿ ನಿರ್ಧಾರ ಮಾಡಿರ್ತೀವೋ, ನಮ್ಮ ಮನಸ್ಸಲ್ಲಿ ಬೇರೆಯವರು ಅದ್ರ ಬಗ್ಗೆ ಇನ್ನೊಂದು ವಿಷಯನ ಹೇಳಿದಾಗ ಅವುಗಳು ನಮಗೆ ಅರ್ಥ ಆಗೋದಿಲ್ಲ, ಅವುಗಳ ಬಗ್ಗೆ ಆಲೋಚನೆನೂ ಮಾಡೋದಿಲ್ಲ. ಕಾರಣ ಏನು ಅಂದರೆ, ನಾವು ಅದ್ರ ಬಗ್ಗೆ ಸಾಕಷ್ಟು ಮನಸ್ಸಲ್ಲಿ ತುಂಬಿಕೊಂಡಿದ್ದೀವಿ ಆಲ್ರೆಡಿ. ನೋಡಿ, ತುಂಬಿದ ಗ್ಲಾಸಿಗೆ ಎಷ್ಟೇ ನೀರು ಹಾಕಿದ್ರೂ ಅದು ಮತ್ತೆ ಸೋರ್ತಾನೆ ಇರುತ್ತೆ. ನಾವು ಖಾಲಿ ಗ್ಲಾಸಲ್ಲಿ ಮಾತ್ರ ನೀರನ್ನು ಹಾಕೋಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಒಂದು ವಿಷಯಗಳನ್ನು ನಾವು ಕೇಳ್ತಾ ಇದ್ದೀವಿ, ಏನೋ ಒಂದು ಪುಸ್ತಕನ ಓದ್ತಾ ಇದ್ದೀವಿ, ಯಾರೋ ಒಬ್ಬರು ಏನೋ ಒಂದು ಹೇಳ್ತಾ ಇದ್ದಾರೆ, ದೇವ್ರ ಬಗ್ಗೆ ಆಗಲಿ, ಜೀವನದ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ, ಇವುಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದರೆ ಫಸ್ಟ್ ನಾವು ಓಪನ್ ಮೈಂಡೆಡ್ ಆಗಿರಬೇಕು. ನಮ್ಮ ಮನಸ್ಸನ್ನು ಯಾವಾಗ ನಾವು ಓಪನ್ ಮಾಡ್ತೀವೋ ಆವಾಗ ಅವುಗಳ ಬಗ್ಗೆ ಆಲೋಚನೆ ಮಾಡ್ತೀವಿ. ಇದೇ ಕಾರಣದಿಂದಲೇ ಇವತ್ತು ಜನರು ಯೋಚನೆ ಮಾಡೋ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಆ ವಿಷಯಗಳು ಆಲ್ರೆಡಿ ಜನರ ತಲೆಯಲ್ಲಿ ಇದ್ದಾವೆ. ಅವು ಹೇಗಿದ್ದಾವೆ? ಜ್ಞಾನದ ರೀತಿಯಲ್ಲಿದ್ದಾವ? ಇಲ್ಲ. ನಮ್ಮ ತಾತ ಅದನ್ನೇ ಮಾಡಿದ್ದಾರೆ, ನಮ್ಮ ಮನೆಯವರು ಅದನ್ನೇ ಮಾಡಿದ್ದಾರೆ, ನಾವು ಅದನ್ನೇ ಮಾಡಬೇಕು. ನೋಡಿ, ಯಾರಾದರೂ ಏನಾದ್ರು ಒಂದು ಪೂಜೆ ಮಾಡ್ತಾ ಇದ್ರು ಅಂತಂದರೆ ಅವ್ರನ್ನ ಹೋಗಿ ಇದನ್ನು ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ, ಏನೋ ಒಂದು ಸಂಪ್ರದಾಯ, ಪೂಜೆ, ಏನೋ ಒಂದು ಅಂದ್ಕೊಳ್ಳಿ, ಏನೋ ಒಂದು ಆಚಾರ, ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ ಅವ್ರು ಹೇಳೋ ಉತ್ತರ ಒಂದೇ, ನಮ್ಮ ಹಿಂದಿನವರೆಲ್ಲ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ, ನಾವು ಕೂಡ ಇದನ್ನೇ ಮಾಡ್ತೀವಿ.
ಅಂದರೆ ಅಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ಅದನ್ನು ಸುಮ್ಮನೆ ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಅವ್ರು ಏನು ಮಾಡ್ತಾರಲ್ವಾ, ಅವ್ರು ನಿಜವಾಗ್ಲೂ ಸತ್ಯದ ರೀತಿಯಿಂದ ಇದ್ದಿದ್ರೆ ವ್ಯಕ್ತಿಯಲ್ಲಿ ಬದಲಾವಣೆಗಳು ಆಗ್ತವೆ. ಅದರಲ್ಲಿ ಏನು ಸತ್ಯ ಇಲ್ಲ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತಂದರೆ ವ್ಯಕ್ತಿ ಸುಮ್ಮನೆ ರೋಬೋಟ್ ಥರ ಅವನ್ನ ಮಾಡ್ತಾನೆ ಇರ್ತಾನೆ ಅಷ್ಟೇ, ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಇವಾಗ ನೋಡಿ, ನಾವು ಆಧ್ಯಾತ್ಮದಲ್ಲಿ ಇದ್ದೀವಿ ಅಂತಂದರೆ ನಮ್ಮಲ್ಲಿ ಬದಲಾವಣೆ ಬರಬೇಕು, ದೇವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿರಬೇಕು, ಜನರನ್ನ ಸಮನಾಗಿ ನೋಡಬೇಕು, ನಮ್ಮಲ್ಲಿ ಒಂದು ಪ್ರೀತಿ ಕರುಣೆ ಹೆಚ್ಚಿನ ರೀತಿಯಲ್ಲಿರಬೇಕು. ಇದು ಯಾವುದು ಬದಲಾವಣೆ ಆಗಲಿಲ್ಲ ಅಂತಂದರೆ ನಾವು ಏನು ಮಾಡ್ತಾ ಇದ್ದೀವಲ್ವಾ ಅದರಲ್ಲಿ ಸತ್ಯ ಇಲ್ಲ ಅಂತ ಅರ್ಥ. ಹಾಗಾಗಿ ಯೋಚನೆ ಮಾಡಿ ನೋಡಿ, ಯಾರೋ ಒಬ್ಬರು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡೋಣ ಅಂತ ಏನಾದ್ರು ಮಾಡ್ತಾ ಇದ್ದರೆ ಒಂದು ಯೋಚನೆ ಮಾಡಿ, ದೇವರು ಒಂದು ಕುಟುಂಬದಲ್ಲಿ ಎಲ್ರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಾನೆ, ಆಲೋಚನೆ ಮಾಡೋ ಶಕ್ತಿಯನ್ನು ಕೊಟ್ಟಿರ್ತಾನೆ. ಯಾಕೆ ಪ್ರತಿಯೊಬ್ಬರು ಸತ್ಯವನ್ನು ಗ್ರಹಿಸಬೇಕು? ಯಾರು ಏನೇ ಹೇಳಿ ಅವನು ಸ್ವಂತ ಬುದ್ಧಿಯಿಂದ ಅವುಗಳನ್ನು ಪರಿಶೀಲನೆ ಮಾಡಿ ಅದರಲ್ಲಿರುವ ಸತ್ಯವನ್ನು ಗ್ರಹಿಸಬೇಕು, ಸರಿದಾರಿಯಲ್ಲಿ ಹೋಗಬೇಕು ಅಂತ. ಪ್ರತಿಯೊಬ್ಬರಿಗೂ ಬುದ್ಧಿ ಇದ್ದೇ ಇರುತ್ತೆ. ಹೀಗಿರುವಾಗ ಇವಾಗ ನಾವೇನೋ ಒಂದು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಹೇಳಿಕೊಟ್ರೆ, ಅವ್ರ ಮೇಲೆ ನಂಬಿಕೆಗಳನ್ನು ಆಚಾರ ವಿಚಾರಗಳನ್ನು ಸುಮ್ಮನೆ ಕುರುಡಾಗಿ ಅವ್ರ ಮೇಲೆ ಹೇರಿದರೆ ಅವರು ಆ ಒಂದು ವಿಷಯಗಳ ಬಗ್ಗೆ ಆಸಕ್ತಿ ತೋರಿಸೋದಿಲ್ಲ. ಇವಾಗ ಕೆಲವೊಬ್ಬರಿಗೆ ಅದೇ ಆಗ್ತಾ ಇದೆ. ಇದು ಮುಂದೆ ಹೀಗೆ ಆಗಬಾರ್ದು ಅಂತಂದರೆ ನಾವು ಮಕ್ಕಳಿಗೆ ಇದೇ ಧರ್ಮ, ಇದೇ ದೇವರು, ಇದೇ ಸಂಪ್ರದಾಯ, ನೀವು ಇದನ್ನೇ ಪಾಲಿಸಬೇಕು, ಇದನ್ನೇ ನಂಬಬೇಕು ಅಂತ ಹೇಳಿದರೆ ಮುಂದೆ ಅವರು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹೊಸ ವಿಷಯಗಳು ಅವರಿಗೆ ಕಲಿಯೋಕ್ಕೆ ಆಗೋದಿಲ್ಲ, ಅದ್ರ ಮೇಲೆ ಆಸಕ್ತಿ ಇರೋದಿಲ್ಲ. ಹಾಗಾಗಿನೇ ಇವತ್ತು ಯೋಚನಾ ಶಕ್ತಿ ತುಂಬಾ ಅಂದರೆ ತುಂಬಾ ಕಡಿಮೆಯಾಗಿದೆ. ಇವಾಗ ನೋಡಿ, ಒಬ್ಬ ಗುರು ಏನೋ ಒಂದು ಹೇಳ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಎಷ್ಟು ಜನ ಆ ಒಂದು ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾರೆ, ಅದರಲ್ಲಿರೋ ಜ್ಞಾನವನ್ನು ಪಡ್ಕೊತಾರೆ. ಯಾರಿಗೆಲ್ಲ ಅರ್ಥ ಆಗುತ್ತೆ ಅವುಗಳೆಲ್ಲ? ಯಾರಿಗೆಲ್ಲ ಅರ್ಥ ಆಗುತ್ತೆ ಅವು? ತುಂಬ ಅಂದರೆ ತುಂಬಾ ಕಡಿಮೆ ಜನ. ಇನ್ನು ಉಳಿದವರಿಗೆ ಯಾಕೆ ಅರ್ಥ ಆಗಲ್ಲ ಅಂತಂದರೆ ಮೊದಲೇ ಆ ಒಂದು ವಿಷಯಗಳ ಬಗ್ಗೆ ಸಾಕಷ್ಟು ಮನಸ್ಸಲ್ಲಿ ತುಂಬಿಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಧಾರ್ಮಿಕ ವಿಚಾರಗಳು ಏನಿದಾವಲ್ವ, ಆಧ್ಯಾತ್ಮಿಕ ಆದ ಒಂದು ವಿಚಾರಗಳು, ಇವುಗಳನ್ನು ವ್ಯಕ್ತಿ ತಾನಾಗೇ ಕಲಿಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಆಧ್ಯಾತ್ಮಿಕ ವಿಷಯಗಳು ನೀವು ಏನೇ ಮಾಡಿ ವಿಚಾರ ಮಾಡಿ ಅದರಲ್ಲಿರುವ ಸತ್ಯವನ್ನು ಗ್ರಹಿಸಿ ಆಮೇಲೆ ಅವುಗಳನ್ನು ಮಾಡಬೇಕಾಗುತ್ತೆ. ಆಗಿದ್ದಾಗ ಮಾತ್ರ ಅವು ನಮ್ಮ ಮೇಲೆ ಎಫೆಕ್ಟ್ ಆಗ್ತವೆ. ಇವಾಗ ಇನ್ನೊಂದೇನಾಗ್ಬಿಟ್ಟಿದೆ ಅಂತಂದರೆ ನಾವೇನು ನಂಬ್ತೀವಲ್ವಾ ಅದೇ ಸತ್ಯ ಅಂತ ಭಾವಿಸ್ತಾರೆ. ನೋಡಿ, ಸತ್ಯ ಗೊತ್ತಾಗಬೇಕು ಅಂದರೆ ಸತ್ಯನ ತಿಳ್ಕೋಬೇಕು. ನಾವು ನಂಬಿದ್ದೆಲ್ಲ ಸತ್ಯ ಆಗೋದಿಲ್ಲ. ಆಧ್ಯಾತ್ಮ ಅನ್ನೋದೇನಿದೆಯಲ್ವಾ, ದೇವರು, ಜೀವನ, ನಮ್ಮ ಒಂದು ಆತ್ಮ, ಈ ಒಂದು ವಿಷಯಗಳನ್ನು ನಂಬೋದಲ್ಲ. ಇವು ತಿಳ್ಕೊಳ್ಳೋದು, ಜ್ಞಾನ ಪಡೆಯೋದು ಅಂತಂದರೆ ಒಂದು ವಿಷಯ ಇದೆ ಅಲ್ವಾ, ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳುವಂಥದ್ದು. ಸತ್ಯ ಇತ್ತು ಅಂದರೆ ಸತ್ಯ, ಅದು ಸುಳ್ಳಾಗಿತ್ತು ಅಂದರೆ ಸುಳ್ಳು. ಆ ಒಂದು ಅರಿವು ನಮಗೆ ಗೊತ್ತಾಗಬೇಕು. ಯಾರಾದರೂ ಏನಾದರೂ ಒಂದು ವಿಷಯನ ಹೇಳಿದ್ರು ಅಂತ ಅಂದ್ಕೊಳ್ಳಿ, ದೇವ್ರ ವಿಷಯ ಆಗಲಿ, ಜೀವನದ ಬಗ್ಗೆ ಆಗಲಿ, ಆಧ್ಯಾತ್ಮಿಕ ಬಗ್ಗೆ ಆಗಲಿ, ಆಧ್ಯಾತ್ಮಿಕದ ಯಾವುದೇ ವಿಷಯ ಆಗಲಿ, ಏನಾದ್ರು ಒಂದು ಹೇಳಿದರು ಅಂತಂದರೆ ಅದು ಯಾಕಾಯಿತು, ಅದು ಹೇಗಾಯಿತು, ಹೀಗೆ ಪ್ರಶ್ನೆಗಳನ್ನು ಹಾಕ್ಕೊಳ್ಳಿ. ನೀವು ಯಾವಾಗ ಪ್ರಶ್ನೆಗಳನ್ನು ಹಾಕ್ಕೊತೀರೋ ಅವುಗಳ ಬಗ್ಗೆ ಆಲೋಚನೆ ಮಾಡ್ತೀರಾ. ನೀವು ಯಾವಾಗ ಆಲೋಚನೆ ಮಾಡ್ತೀರೋ ಆವಾಗ ಅದರಲ್ಲಿರುವ ಸತ್ಯ ಮತ್ತು ಅಸತ್ಯ ನಿಮಗೆ ಕರೆಕ್ಟಾಗಿ ಕಾಣ್ತವೆ.
ಆಗ ಯಾವುದನ್ನು ತಗೋಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ. ಇದೇ ಜ್ಞಾನ, ಬೇರೆ ಏನಲ್ಲ. ಹೀಗೆ ಎಲ್ಲ ವಿಷಯದಲ್ಲೂ ಸತ್ಯವನ್ನು ಗ್ರಹಿಸಿ ನಾವು ಅದನ್ನು ನಂಬ್ತೀವಲ್ವ, ಆಗ ನಮ್ಮಲ್ಲಿ ಸತ್ಯದ ಒಂದು ಅನುಭವ ಉಂಟಾಗುತ್ತೆ, ಆ ಒಂದು ರುಚಿ ಗೊತ್ತಾಗುತ್ತೆ. ಆಗ ವ್ಯಕ್ತಿಯೂ ಬದಲಾಗ್ತಾನೆ, ವ್ಯಕ್ತಿಯ ಜೀವನವೂ ಕೂಡ ಬದಲಾಗುತ್ತೆ.